ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2025ರ ಫೈನಲ್ ಪಂದ್ಯಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಅವರು ವಿರಾಟ್ ಕೊಹ್ಲಿಯ ಬಗ್ಗೆ ಮಾತನಾಡಿದ್ದಾರೆ. ವಿರಾಟ್ ಕೊಹ್ಲಿಗಾಗಿ ಟ್ರೋಫಿ ಗೆಲ್ಲುವ ಪ್ರಯತ್ನ. ಐಪಿಎಲ್ 2025ರ ಫೈನಲ್ ಪಂದ್ಯದ ಕುರಿತು ಮಾತನಾಡಿದ ರಜತ್ ಪಾಟಿದಾರ್, ವಿರಾಟ್ ವರ್ಷಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಗೆಲುವು ಅವರಿಗೆ ಮತ್ತು ಅಭಿಮಾನಿಗಳಿಗೆ ಬಹಳಷ್ಟು ಅರ್ಥವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ವಿರಾಟ್ ಕೊಹ್ಲಿ 2008ರಲ್ಲಿ ಐಪಿಎಲ್ನ ಮೊದಲ ಸೀಸನ್ನಿಂದ ಆರ್ಸಿಬಿ ಜೊತೆಗಿದ್ದಾರೆ ಮತ್ತು 2013ರಿಂದ 2021ರವರೆಗೆ ತಂಡದ ನಾಯಕರಾಗಿದ್ದರು. ಆರ್ಸಿಬಿ ಇಲ್ಲಿಯವರೆಗೆ 2009, 2011 ಮತ್ತು 2016ರಲ್ಲಿ ಫೈನಲ್ಗಳನ್ನು ಆಡಿದ್ದು, ಆ 3 ಸಂದರ್ಭಗಳಲ್ಲಿಯೂ ವಿರಾಟ್ ತಂಡದ ಭಾಗವಾಗಿದ್ದರು. 18 ವರ್ಷಗಳ ಬರಗಾಲ ಕೊನೆಗೊಳ್ಳುವುದೇ? ರಜತ್ ಪಾಟಿದಾರ್ ತಂಡದ 18 ವರ್ಷಗಳ ಬರಗಾಲವನ್ನು ಕೊನೆಗೊಳಿಸಲು ಬಯಸುತ್ತಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ತಂಡದ ನಿಷ್ಠಾವಂತ ಅಭಿಮಾನಿಗಳಿಗೆ ಪ್ರತಿಷ್ಠಿತ ಟ್ರೋಫಿಯನ್ನು ಅರ್ಪಿಸಲು ಪ್ರಯತ್ನಿಸುವುದಾಗಿ ಹೇಳಿಕೆ ನೀಡಿದ್ದಾರೆ. ಫೈನಲ್ಗೆ ಮುನ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ರಜತ್, ನಿರೀಕ್ಷೆಗಳು ಸ್ವಾಭಾವಿಕವಾಗಿ ಬರುತ್ತವೆ, ವಿಶೇಷವಾಗಿ ಆರ್ಸಿಬಿಯಂತಹ ತಂಡವನ್ನು ಫೈನಲ್ನಲ್ಲಿ ಮುನ್ನಡೆಸುತ್ತಿರುವಾಗ. ಆದರೆ ನಾನು ಯಾವಾಗಲೂ ನನ್ನ ನಿಯಂತ್ರಣದಲ್ಲಿರುವುದನ್ನು ಕೇಂದ್ರೀಕರಿಸುತ್ತೇನೆ ಮತ್ತು ವರ್ತಮಾನದಲ್ಲಿ ಉಳಿಯಲು ಪ್ರಯತ್ನಿಸುತ್ತೇನೆ. ನಾಯಕತ್ವದ ಈ ಪ್ರಯಾಣವು ನನಗೆ ಉತ್ತಮ ಕಲಿಕೆಯ ಅನುಭವವಾಗಿದೆ. ಆಟದ ಕೆಲವು ಅತ್ಯುತ್ತಮ ದಂತಕಥೆಗಳು ಮತ್ತು ವಿದೇಶಿ ಆಟಗಾರರೊಂದಿಗೆ ಇರುವುದು ನಿಜವಾಗಿಯೂ ನನ್ನ ದೃಷ್ಟಿಕೋನವನ್ನು ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ತಂಡದ ಸಿದ್ಧತೆ. ಪಾಟಿದಾರ್ ತಂಡದ ಸಿದ್ಧತೆಗಳ ಬಗ್ಗೆಯೂ ಮಾತನಾಡಿದ್ದು, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರು ಇಬ್ಬರೂ ಆತ್ಮವಿಶ್ವಾಸ ಹೊಂದಿರುವ ಆರಾಮದಾಯಕ ಮತ್ತು ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸುವತ್ತ ನಾನು ಗಮನಹರಿಸಿದ್ದೇನೆ. ನಾವು ವೇದಿಕೆಯ ಬಗ್ಗೆ ಹೆಚ್ಚು ಯೋಚಿಸುತ್ತಿಲ್ಲ. ನಮ್ಮ ಅತ್ಯುತ್ತಮ ಕ್ರಿಕೆಟ್ ಆಡಲು ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಸವಾಲಿಗೆ ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ.